ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ಲ್ಯಾಂಡ್ ನಮಗೆ ಒಂದು ಮಟ್ಟಕ್ಕೆ ಚೆನ್ನಾಗಿದೆ, ಎಲ್ಲ ಒಂದೇ ಲೆವೆಲ್ಗಿದೆ. ರೋಡ್ ಬಿಡ್ತು ಸ್ವಲ್ಪ ಕಡಿಮೆನೇ. ಅದು ಇವತ್ತಿನ ರೈಟ್ಗೆ ಹೇಳಬೇಕು ಅಂತಂದರೆ ಇದು ಲ್ಯಾಂಡು ಚೆನ್ನಾಗಿದೆ. ವಿಲೇಜಿಂದ ವಿಲೇಜ್ಗೆ ಹೋಗುವಂತಹ ಒಂದು ದಾರಿ, 2 ವಿಲೇಜ್ಗಳ ಮಧ್ಯೆ ಸಿಗುವಂತಹ ಒಂದು ಲ್ಯಾಂಡು. ಇದ್ರ ಪಕ್ಕದಲ್ಲೂ ಕೂಡ ನಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇವರು 27 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆಗೆ 27 ಲಕ್ಷ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಳ್ಳೋಣ, ರೈತರ ಜೊತೆ ಮಾತಾಡೋಣ ಸ್ನೇಹಿತರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಪಾಯಿಂಟು, ಮೈನ್ ರೋಡಲ್ಲ, ಸಬ್ ರೋಡ್ ಆದರೂ ನಮಗಿದು ತಾರ್ ರೋಡು ತುಂಬ ಚೆನ್ನಾಗಿದೆ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಲ್ಯಾಂಡ್ ಅಚ್ಚುಕಟ್ಟಾಗಿ ಒಳ್ಳೆ ತೋಟನೋ ಇಲ್ಲ ನಮಗೆ ಬೇಕಾಗಿರುವಂಥ ಬೆಳೆಗಳನ್ನ ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 160 ಕಿಲೋಮೀಟ್ರು, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ನಮಗೆ ನೋಡಿ ಲ್ಯಾಂಡ್ ಹೆಂಗಿದೆ ಅಂತ ನಿಮಗೆ ಕ್ಲೀನಾಗಿ ಕಾಣ್ತಾ ಇದೆ, ಕ್ಲಿಯರಾಗೂ ಇದೆ. ನಾವು ರೈತರ ಹತ್ರ ನೇರ ಕೂತ್ಕೊಂಡು ಮಾತಾಡಿದಾಗ ನಮಗೆ ಇಲ್ಲಿ ಒಂದು ರೈಟ್ ಇದಾಗುತ್ತೆ. ಇವತ್ತು ನಾವು ಎಲ್ಲೇ ಹೋದ್ರು ದಿನೇ ದಿನ ಜಮೀನುಗಳ ರೇಟ್ ಗಗನಕ್ಕೆ ಹೋಗ್ತಾ ಇದೆ ಹೊರತು ಯಾವುದೂ ಇದೈತಿರ ಸ್ನೇಹಿತರೆ. ಈಗ ಚಿನ್ನದ ರೇಟ್ ಹೆಂಗೆ ಏರ್ತಾ ಇದೆ ಅದೇ ರೀತಿ ಲ್ಯಾಂಡ್ಗಳ ರೇಟ್ ಕೂಡ ಏರ್ಕೊಂಡು ಹೋಗ್ತಾ ಇದ್ದಾವೆ. ಮುಂದಕ್ಕೆ ನಿಜವಾಗ್ಲೂ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಾಗುತ್ತೋ ಇಲ್ವೋ, ಮಾಧ್ಯಮ ವರ್ಗದವರು ಅನ್ನೋದು ಅರ್ಥ ಆಯ್ತಿಲ್ಲ. ಯಾಕೆಂದರೆ ಇರೋರು ಮುಂದಕ್ಕೆ ಅಲ್ಪ ಸ್ವಲ್ಪ ತಗೋಬೋದು, ಅದು ತುಂಬ ಜಾಸ್ತಿ ಆದಮೇಲೆ ತಗೊಳಕ್ಕಂತೂ ಆಗೋಲ್ಲ ಸ್ನೇಹಿತರೆ. ನಾವು ಇವತ್ತು ಏನಿದೆ ಪ್ರೆಸೆಂಟು ಅದನ್ನು ನೋಡಿ ತಗೊಂಡು ಭೂಮಿ ಹೆಂಗೆ ಇರಲಿ, ಭೂಮಿ ನಿಜವಾಗ್ಲೂ ವಾಸ್ತು ಅಂತೂ ಇಲ್ಲ. 1000 ಜನ 1000 ಹೇಳಲಿ, ಭೂಮಿಗೆ ವಾಸ್ತು ಇಲ್ಲ. ಆದರೆ ಇವತ್ತಿನ ಜನ್ರೇಷನ್ ಏನಾಯ್ತಿದೆ ಅಂತಂದರೆ ಒಂದೊಂದಕ್ಕೊಂಥರ ಹಡಿಟಾಗಿ ಆಗಿ ಅದನ್ನು ಇವರು ಪ್ರತಿಯೊಂದರಲ್ಲೂ ವಾಸ್ತು ಹುಡುಕೋದ್ರಲ್ಲಿ ಶುರು ಮಾಡಿದ್ದಾರೆ. ನಾವು ಬೆಳಿಬೇಕು ಅಂತಂದರೆ ಅಲ್ಲಿ ಮಣ್ಣು ಚೆನ್ನಾಗಿದೆಯಾ, ನೀರು ಚೆನ್ನಾಗಿದೆಯಾ, ಭೂಮಿಗೆ ಏನು ಅವಶ್ಯಕತೆ ಇದೆ, ಗೊಬ್ಬರ ಈ ಥರದ್ದೆಲ್ಲ ಅಚ್ಚುಕಟ್ಟಾಗಿದೆಯಾ, ಇಲ್ಲ ಇವರು ಮೊದಲು ಕಲ್ಟಿವೇಷನ್ ಮಾಡಿ ರಾಸಾಯನಿಕ ಗೊಬ್ಬರಗಳು ಹಾಕಿ ಭೂಮಿ ಸತ್ವ ಕಡಿಮೆಯಾಗಿದೆಯಾ, ಇದನ್ನು ನೋಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟರೆ ಆರಾಮಾಗಿ ಭೂಮಿ ಹೆಂಗೆ ಇರಲಿ ಭೂಮಿಲಿ ನಾವು ಅಚ್ಚುಕಟ್ಟಾಗಿ ಬೆಳೆಯನ್ನು ಬೆಳಿಬೋದು. ಅದ್ರಲ್ಲಿ ಮಾತ್ರ 2 ಮಾತಿಲ್ಲ. ಏಕೆಂತಂದರೆ ನಾವು ಇವತ್ತು ಎಲ್ಲೇ ಹೋದರೂ ಕೂಡ ಅಷ್ಟೇ ಪ್ರತಿಯೊಂದು ಕೆಮಿಕಲ್ಸ್ ಸ್ನೇಹಿತರೆ. ನಾವು ಅದರಿಂದ ಹೊರಬರಬೇಕು ಅಂತಂದರೆ ಸಾವಯವ ಕೃಷಿ ಮಾಡಬೇಕು, ಒಂದಷ್ಟು ಹಸುಗಳನ್ನ ಕಟ್ಕೋಬೇಕು. ನೋಡಿ, ಹಸುವಿಂದ ಹಾಲು ಕರೆದು ಡೈರಿಗೆ ಹಾಕೋರು ನಮ್ಗೆ ದುಡ್ಡೇ, ಅದ್ರ ಗೊಬ್ಬರ ಕೂಡ ನಮ್ಗೆ ದುಡ್ಡೇ, ಅದ್ರ ಗಂಧಲ ಕೂಡ ಜಮೀನಿಗೆ ತುಂಬ ಒಳ್ಳೆಯದು. ಅಂದರೆ ಕೆಟ್ಟು ವಾಸ್ತು ಏನಿದೆ ಅದೆಲ್ಲ ಬರಲ್ಲ, ಹುಳಗಳು ಜಾಸ್ತಿ ಬರಲ್ಲ ಅದ್ರ ಗಂಧಲ ಇರೋದ್ರಿಂದ. ಯಾಕೆಂದರೆ ಪ್ರತಿಯೊಂದು ಕೂಡ ಫಲವತ್ತತೆಯನ್ನು ಪಡೆಯುತ್ತೆ. ನಾವು ಹಸು ಸಾಕಿದಾಗೂ ಆಗುತ್ತೆ, ಲ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗುತ್ತೆ. ನೋಡಿ, ಒಂದು ಕೆಲಸ ಮಾಡ್ತೀವಿ ಹೆಂಗಿರುತ್ತೆ ಅಂತಂದರೆ, ಇಲ್ಲ ನಾವು ಒಳ್ಳೆ ತೋಟ ಮಾಡ್ತೀವಿ ಅಂತಂದ್ರೆ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಅಡಿಕೆ, ತೆಂಗು, ದಾಳಿಂಬೆ, ಸಪೋಟ ಇವುಗಳ ಮಧ್ಯೆ ಒಂದಷ್ಟು ಗಿಡಗಳನ್ನ ಹಾಕ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಒಳ್ಳೆ ತೋಟ ಮಾಡಿಕೊಂಡು ಡ್ರಿಪ್ಲಿಕೇಶನ್ ಮಾಡಿಕೊಂಡು ನೋಡಿ ಪ್ರತಿಯೊಂದು ಅಷ್ಟೇ ಮಾಡಿಕೊಂಡ್ರೆ ಮಾತ್ರ ತುಂಬ ಅನುಕೂಲ. ಇವತ್ತು ಬೆಂಗಳೂರು ನಾವು ದೂರ ಅನ್ಕೋಬೋದು, ಆದರೆ ಮುಂದಕ್ಕೆ ಇದು ಕೂಡ ನಿಯರ್ ಆಗುತ್ತೆ ಸ್ನೇಹಿತರೆ. ಯಾಕೆ ನಾವು ಹಿಂಗೆ ಅಂತ ಹೇಳಬಾರ್ದು. ಇವತ್ತು ದೂರ ಅನ್ಕೋತೀವಿ, ಮುಂದಕ್ಕೆ ನಿಮಗೆ ಬರೀ 80 ಕಿಲೋಮೀಟ್ರಿಗೆಲ್ಲ ಈ ಲ್ಯಾಂಡ್ ಸಿಗುತ್ತೆ ನಿಮಗೆ ಆ ಕಡೆಯಿಂದ.
ಅದು ಯಾವಾಗ ಏನು ಯಾರೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಗೌರ್ಮೆಂಟ್ ಕೆಲಸ ಅಂತಂದ್ರೆ ಪ್ರತಿಯೊಬ್ರಿಗೆ ಗೊತ್ತು. ಯಾರು ಅಂತ ಮೊದಲು ಕಂಡಾಗಿ ಜವಾಬ್ದಾರಿ ತೊಗೊಂಡು ಮಾಡೋಂಥವ್ರು ಯಾರೂ ಇಲ್ಲ. ಇವತ್ತು ಎಲ್ಲಿಂದ ಎಲ್ಲಿಗೆ ಅವರು ದುಡ್ಡು ಅನ್ನೋರು ಆಗಿದ್ದಾರೆ. ನಮಗೇನು ಬೇಕಪ್ಪ, ನಮ್ಗೆ ಲ್ಯಾಂಡ್ ಬೇಕು, ಯಾವ ಥರ ಆಗಲಿ ಲ್ಯಾಂಡ್ ಬೇಕು. ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ನಾವು ಲ್ಯಾಂಡನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಇದರ ಜಾಗದಲ್ಲಿದ್ದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಆರೋಗ್ಯ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರ್ತದೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಕಡಿಮೆ ಬೆಲೆಗೆ ಬೇಕಪ್ಪ ಅಂತ ನೋಡಿ. ಅಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪಾಪ ಹುಡ್ಕೋಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಬೆಳೀಲಿಕ್ಕೆ ತುಂಬ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.